ಹೇಳಬೇಕಂದ್ರೆ ಟೋಟಲಿ ಶಾಕ್. ನಾನು ನೋಡಿದಂತಹ ಮತ್ತು ನನ್ನ ಅನುಭವಗಳಲ್ಲಿ ಇದಂತಹ ತಲೆನೋವಿನ ಕ್ವಶನ್ ಪೇಪರ್ ನಾನು ಎಲ್ಲೂ ನೋಡಿರಲಿಲ್ಲ. ಯಾಕೆ ನಾವು ವಿದ್ಯಾರ್ಥಿಗಳಲ್ವಾ, ನಾವೇನು ಭವಿಷ್ಯದಲ್ಲಿ ಬರಬಾರ್ದ ಮುಂದೆ? ಹೆಚ್ಚೆಚ್ಚು ಟ್ರಾನ್ಸ್ಲೇಟ್ ಒಂದು 25ರಿಂದ 30 ಕ್ವಶನ್ ನಿಯರ್ಲಿ ಅದರ ಟ್ರಾನ್ಸ್ಲೇಟೇ ಸರಿ ಇಲ್ಲ. ಹುಡುಗರಿಗೆ ಏನಂದರೆ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ. ಇದು ಸವಾಸನೆ ಬೇಡ, ಎಕ್ಸಾಮ್ ಸವಾಸನೆ ಬೇಡ. ಕೇಳಿದ್ರಲ್ಲ, ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗಾಳಿಯನ್ನೇ ಉಸಿರಾಡಿಕೊಂಡು ಕನ್ನಡದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ನಂಬಿ ತಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಅನುಭವಿಸೋ ಅಂತಹ ವಯಸ್ಸಿನಲ್ಲಿ 4-5 ವರ್ಷ ಕುಟುಂಬದಿಂದ ಹೊರಗಿದ್ದು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿರಿಸಿ ಹಗಲು ರಾತ್ರಿ ಎನ್ನದೇ ನನ್ನ ಕನ್ನಡ ನಾಡಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಮಹದಾಸೆಯನ್ನು ಹೊತ್ತು ಅನೇಕ ಅಭ್ಯರ್ಥಿಗಳು ಬರೆದಂತಹ ಪರೀಕ್ಷೆಯೇ ಆಗಸ್ಟ್ 27ರಂದು ನಡೆದಂತಹ KAS ಪೂರ್ವಭಾವಿ ಪರೀಕ್ಷೆ. ಆದರೆ ಪರೀಕ್ಷೆಯಲ್ಲಿ ನಡೆದಿದ್ದೇನು ಗೊತ್ತಾ? ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿಗೆ ಹೀನಾಯವಾದ ಮೋಸ. ಹೌದು, KPSC ನಡೆಸಿದ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೋಪದೋಷಗಳ ಸರಮಾಲೆಯೇ ಇದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡವನ್ನು ಕಾಪಾಡುವ ಕೈಯೇ ಕನ್ನಡವನ್ನು ಕತ್ತು ಹಿಸುಕಿದಂತಾಗಿದೆ. ಈ ಒಂದು ಅನ್ಯಾಯವನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ ಎಲ್ಲರೂ ಭಾಗವಹಿಸಿ ಈ ಒಂದು ಪ್ರತಿಭಟನೆಯ ಬಿಸಿ KPSC ಮತ್ತು ಸರ್ಕಾರಕ್ಕೆ ಮುಟ್ಟುವವರೆಗೂ ತಲುಪಿಸಿ.